ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ 5 ನೋಡೋಣ. ಇದು LBA ಬೇಸ್ಡ್ ರಚಿತವಾಗಿರ್ತಕ್ಕಂತಹ ಚಟುವಟಿಕೆ ಆಗಿದೆ. ಚಟುವಟಿಕೆ 5 ಘಟಕ 7 ಮತ್ತು 8 ತ್ರಿಭುಜಗಳು ಮತ್ತು ಚತುರ್ಭುಜಗಳು ಈ ಘಟಕಗಳನ್ನು ಒಳಗೊಂಡಿದೆ. ಅಂಕಗಳು 15. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಚಟುವಟಿಕೆಯನ್ನು ನೋಡೋಣ. ಪ್ರಶ್ನೆ 1. ತ್ರಿಭುಜಗಳನ್ನು ಗಮನಿಸಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದೊಂದು? 1 ಮಾರ್ಕ್ ಕ್ವಶನ್ ಇದು. ತ್ರಿಭುಜ ABC ಸರ್ವಸಮ ತ್ರಿಭುಜ QPR, ತ್ರಿಭುಜ ABC ಸರ್ವಸಮ ತ್ರಿಭುಜ PQR, ತ್ರಿಭುಜ ACB ಸರ್ವಸಮ ತ್ರಿಭುಜ QRP, ತ್ರಿಭುಜ ABC ಸರ್ವಸಮ ತ್ರಿಭುಜ QRP. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ABC ಈ ತ್ರಿಭುಜ QRP ಈ ತ್ರಿಭುಜಕ್ಕೆ ಸರ್ವಸಮವಾಗಿದೆ ಅಂತ. ತ್ರಿಭುಜ ABC ಸರ್ವಸಮ ತ್ರಿಭುಜ QRP 6 ಸೆಂಟಿಮೀಟರ್ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಕೋನ. ಹಾಗಾಗಿ ಆಪ್ಷನ್ ಡಿ ಬರುತ್ತೆ. ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2. ಸಮಾಂತರ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು? 1 ಮಾರ್ಕ್ ಕ್ವಶನ್ನು. ಸಮಾಂತರ ಚತುರ್ಭುಜದಲ್ಲಿ ಎಲ್ಲ ಒಳಕೋನಗಳ ಮೊತ್ತ ಆನ್ಸರು 360 ಡಿಗ್ರಿ. ಆಪ್ಷನ್ ಎ 360 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. 3ನೇ ಪ್ರಶ್ನೆ. ಸಮಾಂತರ ಚತುರ್ಭುಜದ ಒಂದು ಕೋನವು 90 ಡಿಗ್ರಿ ಆದರೆ ಆ ಚತುರ್ಭುಜವು ಆಪ್ಷನ್ ಎ ಆಯತ, ಆಪ್ಷನ್ ಬಿ ತ್ರಾಪಿಜ್ಯ, ಆಪ್ಷನ್ ಸಿ ವಜ್ರಾಕೃತಿ, ಆಪ್ಷನ್ ಡಿ ಪತಂಗ. ಸರಿಯಾದ ಉತ್ತರ ಆಪ್ಷನ್ ಎ ಆಯತ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. 4ನೇ ಪ್ರಶ್ನೆ. ಬಾಹು ಕೋನ ಬಾಹು ಸರ್ವಸಮ ನಿಯಮದ ಹೇಳಿಕೆಯನ್ನು ಬರೆಯಿರಿ. 1 ಅಂಕದ ಪ್ರಶ್ನೆ. ಉತ್ತರ. ಒಂದು ತ್ರಿಭುಜದ 2 ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಒಂದು ಕೋನವು ಮತ್ತೊಂದು ತ್ರಿಭುಜದ 2 ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದು ಬಾಕೋಬ ಸರ್ವಸಮ ನಿಯಮವಾಗಿದೆ. ಪ್ರಶ್ನೆ 5. ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ. ಕೋನ BAC 45 ಡಿಗ್ರಿ ಆದರೆ ಕೋನ DCA ಕಂಡುಹಿಡಿಯಿರಿ. DCA ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಅನುರೂಪ ಕೋನಗಳು ಸಮನಾಗಿರುತ್ತೆ. BAC 45 ಡಿಗ್ರಿ ಇದ್ದರೆ DCAನು ಸಹ 45 ಡಿಗ್ರಿ ಆಗಿರುತ್ತೆ. ಉತ್ತರ ಕೋನ BAC ಕೋನ DCA 45 ಡಿಗ್ರಿ. ಕಾರಣ ಏನಪ್ಪ ಅಂದರೆ ಪರ್ಯಾಯ ಕೋನಗಳು ಸಮನಾಗಿರುತ್ತೆ ಸಮಾಂತರ ಚತುರ್ಭುಜದಲ್ಲಿ. ಪ್ರಶ್ನೆ 6. ಸಮಬಾಹು ತ್ರಿಭುಜದ ಪ್ರತಿ ಕೋನವು 60 ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ. 2 ಅಂಕದ ಪ್ರಶ್ನೆ. ಉತ್ತರ. ABC ಅನ್ನೋದು ಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳು ಸಮನಾಗಿದೆ ಅಂತ. ಪ್ರತಿ ಕೋನ 60 ಡಿಗ್ರಿ ಅಂತ ನಾವು ಸಾಧಿಸಬೇಕು. ದತ್ತ AB BC AC 3 ಬಾಹುಗಳು ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಸಾಧನೆ ಏನು ಮಾಡಬೇಕು? ಪ್ರತಿ ಕೋನವು 60 ಡಿಗ್ರಿ ಅಂತ ನಾವು ಸಾಧಿಸಬೇಕು. ಸಾಧನೆಯ ಕೋನ A ಕೋನ B ಕೋನ C 60 ಡಿಗ್ರಿ ಇದನ್ನು ಸಾಧಿಸಬೇಕು. ಸಾಧನೆ ತ್ರಿಭುಜ ABCಯಲ್ಲಿ AB AC ಯಾಕಂದರೆ ಸಮಬಾಹು ಆಗಿರೋದ್ರಿಂದ ABಯು ACಗೆ ಸಮನಾಗಿದೆ. ಹಾಗಾಗಿ ಕೋನ B ಕೋನ Cಗೆ ಸಮ ಆಗುತ್ತೆ. ಯಾಕೆಂದರೆ ಸಮಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಇದು ಸಮೀಕರಣ 1 ಅಂತ ತಗೊಳ್ಳೋಣ. ಹಾಗೆ AB BC ತಗೊಂಡ್ರೆ ಕೋನ A ಕೋನ Cಗೆ ಸಮ ಆಗುತ್ತೆ. ಇಲ್ಲಿ ಸಹ ಸಮಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಸಮೀಕರಣ 2 ಅಂತ ತಗೊಳ್ಳೋಣ. 1 ಮತ್ತು 2ರಿಂದ ಕೋನ B ಕೋನ C, ಕೋನ A ಕೋನ C ಆದರೆ ಕೋನ A ಕೋನ B ಆಗುತ್ತೆ. ಕೋನ C ಆಗುತ್ತೆ. ಹಾಗಾಗಿ 3 ಕೋನಗಳು ಸಮ. ಕೋನ A ಕೋನ B ಕೋನ C ಸ್ವಯಂ ಸಿದ್ಧ 1ರಿಂದ. ಹಾಗಾಗಿ ಕೋನ A ಕೋನ B ಕೋನ C 60 ಡಿಗ್ರಿ ಆಗುತ್ತೆ. ಇದು ಸಾಧನೀಯ ಮತ್ತು ಸಾಧನೆ ಆಗಿದೆ ವಿದ್ಯಾರ್ಥಿಗಳು. 7ನೇ ಪ್ರಶ್ನೆ. ದತ್ತತ್ರಿಭುಜದಲ್ಲಿ ತ್ರಿಭುಜ VAN ಸರ್ವಸಮ ತ್ರಿಭುಜ COW, VT ಮತ್ತು CBಗಳು ಮಧ್ಯರೇಖೆಗಳಾಗಿವೆ. ಈ ಕೆಳಗಿನವುಗಳನ್ನು ಸಾಧಿಸಿ. 1ನೇದು ತ್ರಿಭುಜ VAT ಸರ್ವಸಮ ತ್ರಿಭುಜ COB. 2ನೇದು VT CB. VAT COBಗೆ ಸರ್ವಸಮ ಅಂತ ಸಾಧಿಸಬೇಕು. ಹಾಗೆ VT CBಗೆ ಸಮ ಅಂತ ಸಾಧಿಸಬೇಕು. ದತ್ತ ತ್ರಿಭುಜ VAN ಸರ್ವಸಮ ತ್ರಿಭುಜ COW ಆಗಿರೋದ್ರಿಂದ AT TN ಆಗುತ್ತೆ. ಅದು ಹಾಫ್ ಆಫ್ ANಗೆ ಅರ್ಧದಷ್ಟು ಇರುತ್ತೆ. OB BW ಆಗುತ್ತೆ. ದಟ್ ಹಾಫ್ ಆಫ್ OW. ಇದು ದತ್ತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸಾಧನೆಯ 1 ಮತ್ತು 2 ತ್ರಿಭುಜ VAT ಸರ್ವಸಮ ತ್ರಿಭುಜ COB ಮತ್ತು VT CB ಅಂತ ನಾವು ಸಾಧಿಸಬೇಕು.
ಸಾಧನೆ ತ್ರಿಭುಜ ವಿ ಎ ಟಿ ಮತ್ತು ತ್ರಿಭುಜ ಸಿ ಒ ಬಿಗಳಲ್ಲಿ ಏನೇನು ಸಮನಾಗಿದೆ. ವಿ ಎ ಇಸ್ ಈಕ್ವಲ್ ಟು ಸಿ ಒಗೆ ಸಮ ದತ್ತದಲ್ಲಿದೆ. ಎ ಎನ್ ಇಸ್ ಈಕ್ವಲ್ ಟು ಒ ಡಬ್ಲ್ಯೂಗೆ ಸಮ ದತ್ತದಲ್ಲಿದೆ. ಎರಡು ಕಡೆ ಆಫ್ ಆಫ್ ಹಾಕಿದಾಗ ಆಫ್ ಆಫ್ ಎ ಎನ್ ಆಫ್ ಆಫ್ ಒ ಡಬ್ಲ್ಯೂ ಸೊ ದತ್ತದಲ್ಲಿದೆ. ಆಫ್ ಆಫ್ ಎ ಎನ್ ಇಸ್ ಈಕ್ವಲ್ ಟು ಎ ಟಿ ಆಫ್ ಆಫ್ ಒ ಡಬ್ಲ್ಯೂ ಇಸ್ ಈಕ್ವಲ್ ಟು ಒ ಬಿ. ಸೊ ಎ ಟಿ ಇಸ್ ಈಕ್ವಲ್ ಟು ಒ ಬಿ. ಹಾಗೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಒ ಇದು ದತ್ತದಿಂದ. ಹಾಗಾಗಿ ತ್ರಿಭುಜ ವಿ ಎ ಟಿ ಸರ್ವಸಮ ತ್ರಿಭುಜ ಸಿ ಒ ಬಿ ಆಗುತ್ತೆ ಬಾಹು ಕೋನ ಬಾಹು ಸರ್ವಸಮ್ಮತಿಯ ನಿಯಮದಿಂದ. ಹಾಗಾಗಿ ಎರಡನೇದೇನಾಗಿದೆ ವಿ ಟಿ ಇಸ್ ಈಕ್ವಲ್ ಟು ಸಿ ಬಿ ಆಗಿರುತ್ತೆ. ಯಾಕೆಂದರೆ ಸರ್ವಸಮ ತ್ರಿಭುಜಗಳ ಅಭಿಮುಖ ಬಾಹುಗಳು ಸಮ. ಸೊ ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಕೊನೆಯ ಪ್ರಶ್ನೆ 8ನೇ ಪ್ರಶ್ನೆ 5 ಅಂಕದ್ದು ಮಧ್ಯಬಿಂದು ಪ್ರಮೇಯ ಇದು. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ ಅಂತ ಇದೆ. ಉತ್ತರ ತ್ರಿಭುಜ ಎ ಬಿ ಸಿ ಇ ಎಫ್ ಬಿ ಸಿಗೆ ಸಮಾನಾಂತರ ಅಂತ ನಾವು ಸಾಧಿಸಬೇಕು. ಸೊ ಎಫ್ ಡಿ ಮತ್ತು ಸಿ ಡಿನ ಸೇರಿಸಿದೆ ಇದು ರಚನೆ. ಸೊ ಚಿತ್ರವನ್ನು ಗಮನಿಸಿಕೊಂಡು ಸಾಧನೆಯನ್ನು ಮಾಡ್ತಾ ಹೋಗೋಣ. ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿಯ ಮಧ್ಯಬಿಂದು ಇ, ಎ ಸಿಯ ಮಧ್ಯಬಿಂದು ಎಫ್ ಆಗಿದೆ. ಸಾಧನೆಯ ಇ ಎಫ್ ಸಮಾನಾಂತರ ಬಿ ಸಿ, ಇ ಎಫ್ ಇಸ್ ಈಕ್ವಲ್ ಟು ಆಫ್ ಆಫ್ ಬಿ ಸಿ ಅಂತ ಸಾಧಿಸಬೇಕು. ರಚನೆ ಇ ಎಫ್ ಇಸ್ ಈಕ್ವಲ್ ಟು ಎಫ್ ಡಿ ಆಗುವಂತೆ ಡಿ ಯನ್ನು ಗುರುತಿಸಿ ಸಿ ಡಿಯನ್ನು ಸೇರಿಸಿ. ದತ್ತ ಸಾಧನೆಯ ರಚನೆ. ಸಾಧನೆ ತ್ರಿಭುಜ ಎ ಇ ಎಫ್ ಮತ್ತು ತ್ರಿಭುಜ ಸಿ ಎಫ್ ಡಿಗಳಲ್ಲಿ ಎ ಎಫ್ ಇಸ್ ಈಕ್ವಲ್ ಟು ಸಿ ಎಫ್ ದತ್ತದಿಂದ, ಇ ಎಫ್ ಇಸ್ ಈಕ್ವಲ್ ಟು ಎಫ್ ಡಿ ರಚನೆಯಿಂದ, ಕೋನ ಎ ಎಫ್ ಇ ಇಸ್ ಈಕ್ವಲ್ ಟು ಕೋನ ಸಿ ಎಫ್ ಡಿ ಶೃಂಗಾಭಿಮುಖ ಕೋನಗಳು ಸಮ. ಹಾಗಾಗಿ ತ್ರಿಭುಜ ಎ ಇ ಎಫ್ ಸರ್ವಸಮ ತ್ರಿಭುಜ ಸಿ ಎಫ್ ಡಿ ಆಗುತ್ತೆ ಬಾಹು ಕೋನ ಬಾಹು ಸರ್ವಸಮ್ಮತಿಯ ನಿಯಮದಿಂದ. ಹಾಗಾಗಿ ಎ ಇ ಇಸ್ ಈಕ್ವಲ್ ಟು ಸಿ ಡಿ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ. ಎ ಇಸ್ ಈಕ್ವಲ್ ಟು ಬಿ ಇ ದತ್ತದಿಂದ, ದೇರ್ಫೋರ್ ಸಿ ಡಿ ಇಸ್ ಈಕ್ವಲ್ ಟು ಬಿ ಆಗುತ್ತೆ ಸ್ವಯಂ ಸಿದ್ಧ 1ರಿಂದ. ಚತುರ್ಭುಜ ಬಿ ಸಿ ಡಿ ಇನಲ್ಲಿ ಬಿ ಇಸ್ ಈಕ್ವಲ್ ಟು ಸಿ ಡಿ ಆದರೆ ಬಿ ಸಿ ಡಿ ಇ ಒಂದು ಸಮಾನಾಂತರ ಚತುರ್ಭುಜ ಆಗುತ್ತೆ. ಹಾಗಾಗಿ ಬಿ ಸಿ ಸಮಾನಾಂತರ ಇ ಡಿ ಆದರೆ ಬಿ ಸಿ ಸಮಾನಾಂತರ ಇ ಎಫ್ ಆಗುತ್ತೆ ಸಮೀಕರಣ 1. ಸೊ ಬಿ ಸಿ ಇಸ್ ಈಕ್ವಲ್ ಟು ಇ ಡಿ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ ಬಿ ಸಿ ಇಸ್ ಈಕ್ವಲ್ ಟು ಇ ಡಿ ಅಂದರೆ ಇ ಎಫ್ ಪ್ಲಸ್ ಎಫ್ ಡಿ. ಸೊ ಇ ಎಫ್ ಇಸ್ ಈಕ್ವಲ್ ಟು ಎಫ್ ಡಿಗೆ ಸಮ ರಚನೆಯಿಂದ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಪ್ಲಸ್ ಇ ಎಫ್ 2 ಟೈಮ್ಸ್ ಇ ಎಫ್. ಸೊ ಇ ಎಫ್ ಇಸ್ ಈಕ್ವಲ್ ಟು ಆಫ್ ಆಫ್ ಬಿ ಸಿ ಆಗುತ್ತೆ. 1 ಮತ್ತು 2ರಿಂದ ಸಾಧನೀಯ ಅಂದರೆ ಬಿ ಸಿ ಸಮಾನಾಂತರ ಇ ಎಫ್ ಆಗುತ್ತೆ. ಇ ಎಫ್ ಇಸ್ ಈಕ್ವಲ್ ಟು ಆಫ್ ಆಫ್ ಬಿ ಸಿ ಆಗುತ್ತೆ. ಇದು ಪ್ರಮೇಯ ಆಗಿದೆ ವಿದ್ಯಾರ್ಥಿಗಳೇ. ಚಿತ್ರವನ್ನು ಕಂಪಲ್ಸರಿ ಬರಿಬೇಕು. ಚಿತ್ರವನ್ನು ಬರೆದ ನಂತರ ದತ್ತ ಸಾಧನೆಯ ರಚನೆ ಸಾಧನೆ ಚಿತ್ರವನ್ನು ನೋಡ್ತಾ ಬರಿತಾ ಹೋದರೆ ಸಾಧನೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಟುವಟಿಕೆಯ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.